ವೀಕ್ಷಕರೇ, ಧರ್ಮಸ್ಥಳ ಕೇಸ್ನ ಒಂದು ಷಡ್ಯಂತರಕ್ಕೆ ಸಂಬಂಧಪಟ್ಟಂತೆ ಅದು ಯಾರು ಮಾಡಿದ್ದು ಎನ್ನುವಂತಹ ವಿಚಾರವಾಗಿ, ಅದರ ಹಿಂದೆ ಇರುವಂತಹ ಒಂದು ಮಾಸ್ಟರ್ ಮೈಂಡ್ ಯಾರು ಎನ್ನುವಂತಹ ಒಂದು ವಿಚಾರವಾಗಿ ಈಗ ಒಂದು ಸ್ಫೋಟಕ ಹೇಳಿಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಇರುವಂತಹ ಒಂದು ದೊಡ್ಡ ಆ ಮೈಂಡ್ ಯಾವುದು, ಆ ತಲೆ ಯಾವುದು, ಧರ್ಮಸ್ಥಳ ಷಡ್ಯಂತರ ಕೇಸ್ನ ಒಂದು ಮಾಸ್ಟರ್ ಮೈಂಡ್ ಇವರೇನಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಫಂಡಿಂಗ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಯೂಟ್ಯೂಬರ್ ಒಬ್ಬರು. ಧರ್ಮಸ್ಥಳ ಷಡ್ಯಂತರ ಬಗ್ಗೆ ಒಂದೊಂದೇ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ವಿಡಿಯೋ ಪ್ರಮೋಷನ್ಗಾಗಿ ಲಕ್ಷ ಹಣ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಮಾಡಿರೋ ಒಂದು ವಿಚಾರ ಕೂಡ ಈಗ ರಿವೀಲ್ ಆಗ್ತಾ ಇದೆ. ಈ ಕೇಸ್ನ ಮಾಸ್ಟರ್ ಮೈಂಡ್ ಯಾರು ಎಂಬುದು ಸಹ ಈಗ ರಿವೀಲ್ ಆಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಮಾಸ್ಕ್ ಮ್ಯಾನ್ ಆರೋಪದ ಒಂದು ಪ್ರಕರಣಕ್ಕೆ ಈಗ ಸ್ಫೋಟಕ ತಿರುವು ಸಿಗ್ತಾ ಇದೆ. ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಏನು ಯೂಟ್ಯೂಬರ್ ಇದ್ದಾನೆ, ಆತನಿಂದ ಈ ಒಂದು ಮಾಹಿತಿ ಬಂದಿರುವಂಥದ್ದು. ಸುಮಂತ್ ಎನ್ನುವಂತಹ ಯೂಟ್ಯೂಬರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಸುಮಂತ್ ಆರೋಪ ಮಾಡ್ತಾ ಇರುವಂಥದ್ದು. ಕೆಲವು ಪ್ರಮುಖ ಹೆಸರಿನೊಂದಿಗೆ ರಿವೀಲ್ ಕೂಡ ಮಾಡಿದ್ದಾನೆ ಸುಮಂತ್. ಈ ಬಗ್ಗೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿರುವಂಥದ್ದು. ಧರ್ಮಸ್ಥಳದ ವಿರುದ್ಧದ ಒಂದು ಷಡ್ಯಂತ್ರಕ್ಕೆ ಸಂಬಂಧಿಸಿದಂತೆ ನಾನೇ ಸಾಕ್ಷಿ ಆಗ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ತನಗೂ ಕೂಡ ಈ ಒಂದು ಷಡ್ಯಂತ್ರವನ್ನು ಉತ್ತೇಜಿಸುವಂತಹ ಒಂದು ಆಫರ್ ಬಂದಿತ್ತು ಅಂತ ಸುಮಂತ್ ಹೇಳಿಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚಿಸಲು ಜ್ಯೂಸ್ ಹೋಟೆಲ್ನಲ್ಲಿ ಸಭೆ ಕೂಡ ನಡೆದಿತ್ತಂತೆ. ಆದರೆ ನಾನು ಈ ಒಂದು ಷಡ್ಯಂತರದಲ್ಲಿ ಭಾಗಿಯಾಗಲು ಒಪ್ಪಲಿಲ್ಲ ಅಂತ ಸುಮಂತ್ ಹೇಳಿರುವಂಥದ್ದು. ಈ ಷಡ್ಯಂತ್ರದ ಹಿಂದೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಇದ್ದಾರೆ ಅಂತ ಸುಮಂತ್ ಆರೋಪವನ್ನು ಮಾಡಿರುವಂಥದ್ದು. ಸುಮಂತ್ನ ಈ ಒಂದು ಹೇಳಿಕೆಯ ಪ್ರಕಾರ ಚಂದನ್ ಗೌಡ ಏನಿದ್ದಾನೆ, ಅವರು ಕೂಡ ಒಬ್ಬ ಯೂಟ್ಯೂಬರ್. ಲೋಕಸಭಾ ಚುನಾವಣೆಯ ಒಂದು ಸಮಯದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದರು ಚಂದನ್. ಈಗ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬಟ್ಟೆ ಅಂಗಡಿಯನ್ನು ತೆರೆದಿದ್ದಾರೆ. ಈ ಆರ್ಥಿಕ ಏರಿಕೆಯ ಹಿಂದೆ ಫಂಡಿಂಗ್ನ ಒಂದು ಪಾತ್ರ ಇದೆ ಅಂತ ಸುಮಂತ್ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಧರ್ಮಸ್ಥಳ ಒಂದು ಷಡ್ಯಂತ್ರ ಕೇಸ್ ಏನಿದೆ ಅದರ ಮಾಸ್ಟರ್ ಮೈಂಡ್ ಯಾರು ಎನ್ನುವಂತಹ ಒಂದು ಸ್ಫೋಟಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಯೂಟ್ಯೂಬರ್ ಒಬ್ಬರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ವಿಷಯಗಳು ಬಯಲಾಗ್ತಾ ಇರುವಂಥದ್ದು. ಯಾಕಂತಂದರೆ ಈ ಧರ್ಮಸ್ಥಳ ಒಂದು ಷಡ್ಯಂತ್ರ ಕೇಸ್ ಏನಿದೆ ಅದರಲ್ಲಿ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ಕೆಲವರ ಒಂದು ಹೆಸರುಗಳು ಕೂಡ ಕೇಳಿ ಬಂದಿದ್ವು. ಅದಕ್ಕೆ ಒಂದು ಸಂಬಂಧಪಟ್ಟಂತೆ ಈಗ ಮತ್ತೊಂದು ಹೇಳಿಕೆ ಹೊರಗೆ ಬಂದಿರುವಂಥದ್ದು. ಒಬ್ಬ ಯೂಟ್ಯೂಬರ್ ಒಬ್ಬರು ಇದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಧರ್ಮಸ್ಥಳದ ವಿರುದ್ಧ ವಿಡಿಯೋ ಒಂದು ಪ್ರಮೋಷನ್ಗಾಗಿ ಲಕ್ಷ ಹಣವನ್ನು ಖರ್ಚು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಕೂಡ ಮಾಡಿದೆ. ಇದೇ ವಿಚಾರವಾಗಿ ಈಗ ಸತ್ಯ ಹೊರಗೆ ಬರ್ತಾ ಇರುವಂಥದ್ದು. ಈ ಕೇಸ್ನ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನು ಇವರು ರಿವೀಲ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿತ್ತು. ಅದಕ್ಕೆ ನಾನೇ ಸಾಕ್ಷಿ ಅಂತ ಮಾಸ್ಕ್ ಮ್ಯಾನ್ ಹೇಳ್ಕೊಂಡು ಬಂದಿದ್ದ, ತೋರಿಸ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದ. ಆದರೆ ಇದೆಲ್ಲ ಕೂಡ ಒಂದು ಷಡ್ಯಂತ್ರ ಅಂತ ಹೇಳಿಬಿಟ್ಟು ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಎನ್ನುವಂತಹ ಯೂಟ್ಯೂಬರ್ ಏನಿದ್ದಾನೆ ಸುಮಂತ್, ಆತ ಒಂದು ಈ ರೀತಿಯಾದಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂತಂದರೆ ಧರ್ಮಸ್ಥಳ ವಿಚಾರ ಇನ್ನೂ ಕೂಡ ತಣ್ಣಗಾಗಿಲ್ಲ ರಾಜ್ಯದಲ್ಲಿ. ಇಷ್ಟು ದಿನ ಅದರ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು. ಅದೆಲ್ಲೋ ಒಂದು ಕಡೆ ಆರೋಪಗಳು ಏನು ಕೇಳಿ ಬಂದ್ವಲ್ಲ ಅದೆಲ್ಲವೂ ಕೂಡ ಸುಳ್ಳು ಎನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇರುವಂತಹ ಸಮಯದಲ್ಲಿ ಅದಕ್ಕೆ ಪ್ರತಿಯಾಗಿ, ಅದಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಾಗಿ ಒಬ್ಬೊಬ್ಬರೇ ಸಾಕ್ಷಿ ಹೇಳ್ತೇನೆ ಅಂತ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ದೊಡ್ಡ ಷಡ್ಯಂತರ ನಡೆದಿದೆ, ಫಂಡಿಂಗ್ ನಡೆದಿದೆ, ಬೇರೆ ವಿದೇಶಗಳಿಂದ ಕೂಡ ಫಂಡಿಂಗ್ ನಡೆದಿತ್ತು ಅಂತ ಆರೋಪ ಬಂದಿತ್ತು ಈ ಹಿಂದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯೂಟ್ಯೂಬರ್ ಒಬ್ಬರು ಖುದ್ದಾಗಿ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಧರ್ಮಸ್ಥಳದ ಒಂದು ಷಡ್ಯಂತ್ರ ನಡೆದಿದೆ ಅಂತ ಸುಮಂತ್ ಹೇಳ್ತಾ ಇದ್ದಾರೆ. ಕೆಲವು ಪ್ರಮುಖ ಹೆಸರುಗಳನ್ನು ರಿವೀಲ್ ಮಾಡಿರುವಂಥದ್ದು. ಮಹೇಶ್ ಶೆಟ್ಟಿ, ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಅವರು ಏನಿದ್ದಾರೆ ಅವರು, ಮತ್ತು ಚಂದನ್ ಗೌಡ ಏನಿದ್ದಾನೆ ಯೂಟ್ಯೂಬರ್, ಆತ ಕೂಡ ಒಬ್ಬ. ಇವರೆಲ್ಲರೂ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಈ ಷಡ್ಯಂತ್ರದಲ್ಲಿ ನನ್ನನ್ನು ಕೂಡ ಬಾ ಅಂತ ಕರೆದಿದ್ದರು, ಆದರೆ ನಾನು ಹೋಗೋಕ್ಕೆ ಒಪ್ಪಲಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರು. ಯಾಕಂತಂದರೆ ಈ ಚಂದನ್ ಗೌಡ ಎಲೆಕ್ಷನ್ನಲ್ಲಿ ನಿಂತಿದ್ದರು. ಆಗ ತುಂಬ ಅವರಿಗೆ ಆರ್ಥಿಕ ಸಂಕಷ್ಟ ಇತ್ತು. ಆದರೆ ಈಗ ಒಂದು
ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆಲ್ಲ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇದಕ್ಕೆಲ್ಲ ಬಂದಿರುವಂಥದ್ದು ಈ ಫಂಡಿಂಗಿಂದಾನೇ. ಯೂಟ್ಯೂಬರ್ ಪ್ರಮೋಷನ್ ಏನು ಮಾಡಿದ್ದಾರೆ ಈ ಒಂದು ವಿಚಾರವಾಗಿ, ಷಡ್ಯಂತ್ರದ ವಿಚಾರವಾಗಿ, ಇದೇ ವಿಚಾರವಾಗಿ ಅವ್ರಿಗೆ ಫಂಡಿಂಗ್ ಬಂದಿದೆ. ಅದಕ್ಕೆ ಅವರು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದುಕೊಂಡಿದ್ದಾರೆ ಆರ್ಥಿಕವಾಗಿ ಅಂತ ಹೇಳ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಜ್ಯೂಸ್ ಎನ್ನುವಂತಹ ಒಂದು ಹೋಟೆಲಲ್ಲಿ ಸಭೆಯನ್ನು ಕೂಡ ಕರೆದಿದ್ರು ಚರ್ಚೆ ಮಾಡೋಕೆ. ಈ ಒಂದು ಷಡ್ಯಂತರ ನಾವು ಯಾಕೆ ಮಾಡಬೇಕು, ಏನು ಯಾವ ರೀತಿಯಾಗಿ ಅಂತ ಪ್ಲಾನ್ ಮಾಡೋಣ, ಪ್ರೀ ಪ್ಲಾನ್ ಮಾಡ್ಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಚರ್ಚೆ ಮಾಡಲಾಗಿತ್ತು ಹೇಗೆ ಷಡ್ಯಂತ್ರವನ್ನು ಮಾಡಬೇಕು ಅಂತ. ತುಂಬ ಪ್ಲಾನನ್ನು ಮಾಡ್ತಾ ಇದ್ರು. ಅದಕ್ಕೆ ನನ್ನನ್ನು ಕೂಡ ಕರೆದಿದ್ರು. ಆದರೆ ನಾನು ಹೋಗಿದ್ದೆ, ನಾನು ಒಪ್ಕೊಳ್ಳಿಲ್ಲ ಈ ವಿಚಾರವಾಗಿ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟರು. ಯಾಕಂತಂದರೆ ಈ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾರೆ ಅವರಾಗಿರ್ಬೋದು, ಗಿರೀಶ್ ಮಠಣ ಅವರದ್ದು, ಇವರು ಇದ್ದಾರೆ, ಇವರಿಂದ ಈ ಒಂದು ಷಡ್ಯಂತರ ಆಗಿದೆ ಅಂತ ಅವರು ನೇರವಾಗಿ ಹೇಳಿರುವಂಥದ್ದು ಈ ಯೂಟ್ಯೂಬರ್. ಯಾಕಂದ್ರೆ ಗಮನಿಸಿ, ಈ ಒಂದು ಧರ್ಮಸ್ಥಳ ಷಡ್ಯಂತರ ಅಥವಾ ಧರ್ಮಸ್ಥಳ ಕೇಸ್, ಆ ಒಂದು ಭಾಗದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂಥ ಒಂದು ಆರೋಪ ಇರ್ಬೋದು, ಮತ್ತು ಸೌಜನ್ಯ ಪ್ರಕರಣ ಆಗಿರ್ಬೋದು. ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಕ್ಕೆ ಪ್ರಮುಖ ಕಾರಣ ಆಗಿದ್ದು ಕೂಡ ಯೂಟ್ಯೂಬರೇ ಸಮೀರ್. ಆದರೆ ಈಗ ಇದೇ ರೀತಿಯ ಯೂಟ್ಯೂಬರ್ಗಳಿಂದ ಇದರ ಒಂದು ಸತ್ಯಾಂಶ ಹೊರಗೆ ಬರ್ತಾ ಇರುವಂಥದ್ದು. ಯೂಟ್ಯೂಬರ್ಗಳು ಮುಂದೆ ಬಂದು ನಾವು ನಿಜಾಂಶವನ್ನು ಹೇಳ್ತೀವಿ, ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಮಾಡಲಾಗಿದೆ, ಧರ್ಮಸ್ಥಳದ ಒಂದು ವಿರುದ್ಧ ಷಡ್ಯಂತ್ರ ಮಾಡೋಕ್ಕೆ ಒಂದು ದೊಡ್ಡ ಪಿತೂರಿ ನಡೆದಿತ್ತು ಹಿಂದೆ, ಇದು ಒಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿರುವಂಥದ್ದು, ಇದು ಸುಮ್ಮನೆ ಏಕಾಏಕಿ ಆಗಿರುವಂಥ ವಿಚಾರ ಅಲ್ಲ. ಎಲ್ಲರೂ ಇದರಿಂದ ಇದ್ದಂತಹ ಒಂದು ಘಟಾನುಘಟಿ ವ್ಯಕ್ತಿಗಳೇನಿದ್ದಾರೆ ಅವರ ಹೆಸರನ್ನು ಕೂಡ ಹೇಳಿರುವಂಥದ್ದು. ಅವರ ಒಂದು ಷಡ್ಯಂತರದಿಂದನೇ ಇಷ್ಟೆಲ್ಲ ಆಯಿತು, ಇದಕ್ಕೆ ನಾನೇ ಸಾಕ್ಷಿ, ಖುದ್ದು ನಾನೇ ಬಂದು ಸಾಕ್ಷಿ ಕೂಡ ಹೇಳ್ತೇನೆ ಬೇಕಾದರೆ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಈ ಯೂಟ್ಯೂಬರ್ ಸುಮಂತ್. ಹಾಗಾದರೆ ನಿಜವಾಗ್ಲೂ ಕೂಡ ಈತ ಹೇಳ್ತಿರುವಂಥದ್ದು ನಿಜಾನಾ? ಈತನ ನಿಜವಾಗ್ಲೂ ಇವರು ಆಹ್ವಾನವನ್ನು ಮಾಡಿದ್ರಾ? ಫಂಡಿಂಗ್ ನಡೆದಿರೋದು ಹಾಗಾದರೆ ನಿಜಾನಾ? ಯಾರಿಂದ ಈ ಫಂಡಿಂಗ್ ನಡೆದಿತ್ತು? ಎಲ್ಲಿಂದ ಬಂದಿತ್ತು ಹಣ? ಯಾರು ತಂದು ಕೊಟ್ಟಿದ್ರು? ಈ ಏನು ಇವರು ಆರೋಪ ಮಾಡ್ತಾ ಇದ್ದಾರೆ ತಿಮರೋಡಿ ಅವರ ಮೇಲೆ, ಮತ್ತು ಮಠಣ್ಣ ಅವರ ಮೇಲೆ, ಮತ್ತು ಚಂದನ್ ಅವರ ಮೇಲೆ, ಅವರಿಗೆ ಯಾರು ಹಣವನ್ನು ತಂದು ಕೊಟ್ಟರು, ಯಾರು ಈ ಥರ ಮಾಡಿ ಅಂತ ಹೇಳಿದರು, ಅದೆಲ್ಲವೂ ಕೂಡ ಗೊತ್ತಾಗಬೇಕೀಗ. ಹಾಗಾದರೆ ಇದು ನಿಜ ಆಗಿದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ತನಿಖೆಯವರು ಕೂಡ ಹೇಳ್ತಾ ಇದ್ರು SITಯಿಂದ. ಆದರೆ ಇದೇ ವಿಚಾರವಾಗಿ ಇವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕು ಮುಂದೆ ಇದು ಯಾವ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.